ಕಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. 24ನೇ ಪದ್ಯ. ಇಬ್ಬರನುಗರು ನಿನಗೆ ಅವರೊಳಗೊಬ್ಬನೇರೇಳು ಲೋಕದ ಹೆಬ್ಬೆಳೆಸು ಬೆಳೆವಂತೆ ಕಾರಣಕರ್ತನಾದವನು. ಒಬ್ಬ ಮಗನದ ಬರೆವ ಕರಣಿಕರಿಬ್ಬರೇ ಲೋಕ ಪ್ರಸಿದ್ಧರು ಹಬ್ಬಿಸಿದೆ ಪ್ರಾಣಿಗಳ ರಕ್ಷಿಸು ನಮ್ಮ ನನವರತ. ಅಪ್ಪ ಪರಮಾತ್ಮ, ನಿನಗೆ ಇಬ್ಬರು ಮಕ್ಕಳು, ಅದರೊಳಗೆ ಒಬ್ಬ ಮಗನು 14 ಲೋಕಗಳನ್ನು ದೊಡ್ಡ ಬೆಳೆಯಂತೆ ಬೆಳೆಸುವ ಕಾರಣಪುರುಷ. ಇನ್ನೊಬ್ಬನು ಅವರ ಹಣೆ ಬರಹವನ್ನು ಬರೆಯುವ ಕರಣಿಕ. ಇವರಿಬ್ಬರು ಲೋಕಪ್ರಸಿದ್ಧರೇ. ಇವರ ಮೂಲಕ ನೀನು ಪ್ರಾಣಿಗಳನ್ನು ಬೆಳೆಸಿದೆ, ಇಂತಹ ನೀನು ನಮ್ಮನ್ನು ರಕ್ಷಿಸು ಅಂತ ಬೇಡ್ಕೋತಾ ಇದ್ದಾರೆ. ಇಲ್ಲಿ ಪರಮಾತ್ಮ ಜಗತ್ತಿನ ಸೃಷ್ಟಿಕರ್ತ ಎಂಬ ಪ್ರಮೇಯವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಜಗತ್ತು ಎಷ್ಟು ವಿಶಾಲ ಎಂಬುದು ಶಾಸ್ತ್ರ ಹಾಗೂ ಲೋಕ ಎರಡರಿಂದಲೂ ಸಿದ್ಧವಾದದ್ದು. ಇಂತಹ ಜಗತ್ತನ್ನು ನಿರ್ಮಿಸಲು ಪರಮಾತ್ಮ ಸೃಷ್ಟಿಸಿದವರಲ್ಲಿ ಚತುರ್ಮುಖ ಬ್ರಹ್ಮ ಹಾಗೂ ಕಾಮ ಇಬ್ಬರು ಇರುವರು. ಅವರಿಬ್ಬರಿಂದ ಸೃಷ್ಟಿ ಕಾರ್ಯ ಅಗಾಧವಾಗಿ ನಡೆಯಿತು ಅಂತ ಅರ್ಥ. ಅಣುಗ ಅಂದರೆ ಪುತ್ರ, ಭಕ್ತ ಅಂತೂ ಅರ್ಥ ಆಗುತ್ತೆ. ಕಾಮ ಸೃಷ್ಟಿಯ ಕಾರ್ಯದಲ್ಲಿ ವಹಿಸುವ ಪಾತ್ರ ದೊಡ್ಡದಾಗಿದೆ. ಪ್ರಜಾ ಸೃಷ್ಟಿಗೆ ಮುಖ್ಯ ಕಾರಣ ಕಾಮವೇ ಆಗಿದೆ. ಕಾಮ ಎಂದರೆ ಮನ್ಮಥ. ಅವನು ಮಹಾವಿಷ್ಣುವಿನ ಮನಸ್ಸಿನಿಂದ ಹುಟ್ಟಿದವನು. ಅದಕ್ಕಾಗಿ ಅವನಿಗೆ ಮನಸಿಜ, ಮನೋಜ ಅಂತ ಹೆಸರುಗಳು ಇವೆ. ಎಂತಹ ಋಷಿಮುನಿಗಳು ಸಹ ಕಾಮಬಾಣಕ್ಕೆ ತುತ್ತಾಗಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದು ಇತಿಹಾಸ ಪುರಾಣಗಳಲ್ಲಿ ಬಂದಿದೆ. ವಿಶ್ವಾಮಿತ್ರನ ಮೇನಕೆಯತ್ತ ಆಕರ್ಷಿತರಾಗಿ ಹುಟ್ಟಿದ ಶಕುಂತಲೆ ದುಷ್ಯಂತನ ಪತ್ನಿ ಎನಿಸಿದ ಭರತ ಚಕ್ರವರ್ತಿಗೆ ತಾಯಿ ಎನಿಸಿದಳು. ಆದ್ದರಿಂದ ಭರತ ವಂಶ ಬೆಳೆಯಿತು ಅಂತ ಹೇಳ್ತಾ ಇದ್ದಾರೆ. ತಾರೆಯತ್ತ ಆಕರ್ಷಣ ಚಂದ್ರನಿಂದ ಬುಧನು ಹುಟ್ಟಿದ್ದಾನೆ. ಈ ರೀತಿಯಾಗಿ ಚಂದ್ರವಂಶ ಮುಂದುವರೆದಿದೆ. ಈ ರೀತಿಯಾಗಿ ಬೆಳೆದ ಭರತವಂಶ ವಿಶ್ವಖ್ಯಾತಿಯ ಪಾಂಡವರನ್ನು ಜಗತ್ತಿಗೆ ನೀಡಿದ್ದು ಇತಿಹಾಸ. ಇಡೀ ಜಗತ್ತೇ ಈ ಕಾಮದ ಸೃಷ್ಟಿಯಿಂದ ಮೇಲೆ ವಿಷ್ಣುಪುತ್ರನಾದ ಕಾಮನ ಹಿರಿಮೆ ತಿಳಿಯುವುದು. ಇದರ ಮೂಲ ಕಾರಣ ಪರಮಾತ್ಮನೇ. ಆದ್ದರಿಂದ ಜಗತ್ತಿನ ಮುಖ್ಯ ಸೃಷ್ಟಿಕರ್ತ ಪರಮಾತ್ಮನೇ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಮಹಾವಿಷ್ಣುವಿನ ನಾಭಿಕಮಲದಿಂದ ಜನಿಸಿದ ಮೊದಲ ಮಗ. ತನ್ನ ಅವಯವಗಳಿಂದ ಮನಸ್ಸಿನಿಂದ ವಸಿಷ್ಠ ಮೊದಲಾದ ಮಹರ್ಷಿಗಳನ್ನು, ಸ್ವಯಂಭುವ ಮನು, ಶತರೂಪ ದಂಪತಿಗಳನ್ನು ಕರೆದ ಮೊದಲಾದ ಪ್ರಜಾಪತಿಗಳನ್ನು ಸೃಷ್ಟಿಸಿ ಪ್ರಜಾವೃದ್ಧಿಗೆ ನಾಂದಿ ಹಾಡಿದಂತಹ ಮಹಾಪ್ರಜಾಪತಿ ಎಂಬುದು ಬ್ರಹ್ಮದೇವರ ಹಿರಿಮೆಯಾಗಿದೆ. ಅದರೊಂದಿಗೆ ಪ್ರತಿಯೊಂದು ಸೃಷ್ಟಿ ಕಾರ್ಯದ ಹಿನ್ನೆಲೆಯಲ್ಲೂ ಬ್ರಹ್ಮದೇವರ ಪಾತ್ರ ಅನಿವಾರ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೃಷ್ಟಿಯೊಂದಿಗೆ ಹಾಗೆ ಸೃಷ್ಟಿಸಲ್ಪಟ್ಟ ಜನರ ಹಣೆ ಬರವನ್ನು ಬರೆಯುವುದು ಬ್ರಹ್ಮದೇವರ ಹಿರಿಮೆಯಾಗಿದೆ. ವಿಧಿಲಿಖಿತ ಹಣೆ ಬರಹ ಎಂಬ ಮಾತುಗಳಲ್ಲಿ ಬ್ರಹ್ಮಶಾಸನದ ಮಹತ್ವ ಅಡಗಿದೆ ಅಂತ ಹೇಳ್ತಾ ಇದ್ದಾರೆ. ಜಗತ್ತನ್ನು ಸೃಷ್ಟಿಸುವುದರೊಂದಿಗೆ ಅದನ್ನು ನಿಯಂತ್ರಿಸುವ ಕಾರ್ಯವನ್ನು ಸಹ ವಹಿಸಿರುವುದು ಬ್ರಹ್ಮದೇವರ ಹಿರಿಮೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಬ್ರಹ್ಮದೇವರು ಸರ್ವನಿಯಂತ್ರಕನೆನಿಸಿದರೆ ಅಂತಹ ಬ್ರಹ್ಮನ ತಂದೆಯಾಗಿ ಅವನನ್ನು ಒಳಗೊಂಡಂತೆ ಇಡೀ ವಿಶ್ವವನ್ನು ನಿಯಂತ್ರಿಸುವ ಮಹಾಮಹಿಮ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಶಬ್ದದಿಂದ ವಾಯುದೇವರು ಉಪಲಕ್ಷಿತವಾಗಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು. ಸೃಷ್ಟಿಗೆ ಬ್ರಹ್ಮದೇವರ ಅಗತ್ಯವಿರುವಂತೆ ಸೃಷ್ಟಿಸಿದ ಪದಾರ್ಥಗಳು ಜೀವಿಸಿರಲು ಅವುಗಳಲ್ಲಿ ಪ್ರಾಣಶಕ್ತಿಯ ನಿಯಾಮಕನಾಗಿ ಪ್ರಾಣದೇವರು ಇರಲಿಕ್ಕೇ ಬೇಕು. ಪ್ರಾಣಿ ಎಂಬ ಹೆಸರೇ ಪ್ರಾಣಿಗಳಿಗೆ ಮುಖ್ಯ ಪ್ರಾಣನ ಅನುಗ್ರಹ
ಅಗತ್ಯವನ್ನು ತಿಳಿಸ್ತಾ ಇದೆ ಅಂತ ಹೇಳ್ತಾರೆ. ಬ್ರಹ್ಮ ಹಾಗೂ ಕಾಮರನ್ನು ಪುತ್ರ ಎಂದು ಕರೆಯದೆ ಅಣುಗರು ಎನ್ನುವ ಮೂಲಕ ಸರ್ವವ್ಯಾಪ್ತನಾದ ಪರಮಾತ್ಮನ ಮುಂದೆ ಅವರು ಅಣುಗಳು ಅನಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಣುಗರು ಎಂಬ ಪದದಲ್ಲಿ ಅವರ ವ್ಯಾಪ್ತಿ ಅಣುವಿನದು ಹಾಗೂ ಅವರ ಸಾಮರ್ಥ್ಯವು ಪರಮಾತ್ಮನ ಮುಂದೆ ನಗಣ್ಯವೆನಿಸುವಂತಹದು ಎಂಬ ಅರ್ಥವೂ ಅಡಗಿದೆ. ಇದರಿಂದಾಗಿ ಪರಮಾತ್ಮನ ಸ್ವಾತಂತ್ರ್ಯ ಇತರರಲ್ಲಿ ಸರ್ವಥಾ ಕಾಣೋದಿಲ್ಲ. ಆ ತತ್ವವನ್ನು ತಿಳ್ಕೋಬೇಕು. ಕಾಮನಂತೂ ಅನಂಗ ಅಂತೇ ಹೆಸರಾದವನು. ಎಂದರೆ ಮೇಲೆ ಕಾಣುವಂತಹ ಆಕೃತಿ ಅವನಿಗಿಲ್ಲ. ಕಣ್ಣಿಗೆ ಕಾಣದಂತೆ ಮನಸ್ಸಿನ ಮೇಲೆ ಆಕ್ರಮಣ ಮಾಡುವ ಕೌಶಲ್ಯ ಅವನದು. ಆದ್ದರಿಂದಾಗಿ ಅವನನ್ನು ಸೋಲಿಸುವುದು ಎಂತಹ ಮಹಾಸಾಹಸನಿಗೂ ನಿಗದ ಕಾರ್ಯ ಅಂತ ಹೇಳ್ತಾ ಇದೆ. ಅದರಿಂದಾಗಿ ಜಗತ್ತಿನ ಸೃಷ್ಟಿ ನಿರಂತರವಾಗಿ ನಡೀತಾ ಇದೆ. ಕೆಲವೊಮ್ಮೆ ತನ್ನಿಂದ ಸೃಷ್ಟವಾದ ವಸ್ತು ತನ್ನ ನಿಯಂತ್ರಣಕ್ಕೆ ಸಿಗದೆ ಆತ್ಮಘಾತಕವಾಗುವುದುಂಟು. ಇಂದು ವಿಜ್ಞಾನ ನಿರ್ಮಿಸುವ ಅನೇಕ ಶಾಸ್ತ್ರಗಳು ಈ ಬಗೆಯವು. ದುರ್ಯೋಧನ ಮೊದಲಾದವರು ತಂದೆಯಾದ ಧೃತರಾಷ್ಟ್ರ ನಿಯಂತ್ರಣಕ್ಕೆ ಸಿಕ್ಕದೆ ಅವನನ್ನೇ ನಿಯಂತ್ರಿಸಿ ದುಷ್ಟರೆನಿಸಿದವರು. ಆದರೆ ಕಾಮ ಹಾಗೂ ಬ್ರಹ್ಮನ ಸೃಷ್ಟಿ ಈ ಬಗೆಯದಲ್ಲ. ಅವರ ತಂದೆಯಾದ ಪರಮಾತ್ಮನಂತೂ ಸರ್ವ ನಿಯಂತ್ರಕನಾಗಿದ್ದಾನೆ. ಈ ವಿವರದಿಂದಾಗಿ ಪರಮಾತ್ಮನು ಜಗತ್ತಿನ ಸೃಷ್ಟಿಕರ್ತರಾದ ಬ್ರಹ್ಮ, ಕಾಮ ಮೊದಲಾದ ಸಕಲರಿಗೂ ಸ್ವಾಮಿಯಾಗಿದ್ದಾನೆ. ತಾನು ಮಾತ್ರ ಯಾರ ಅಂಕೆಗೂ ಒಳಪಡದ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಆದ್ದರಿಂದಲೇ ಆ ಪರಮಾತ್ಮನ ರಕ್ಷಣೆ ಅಗತ್ಯ ಸರ್ವರಿಗೂ ಸರ್ವಕಾಲಕ್ಕೂ ಸರ್ವ ರೀತಿಯಲ್ಲಿ ಅನಿವಾರ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಿರಿಯು ಕುಲಸತಿ ಸುತನು ಕಮಲಜ ಹಿರಿಯ ಸೊಸೆ ಶಾರದೆ ಸಹೋದರಿ ಗಿರಿಜೆ ಮೈದುನ ಶಂಕರನು ಸುರರೆಲ್ಲ ಕಿಂಕರರು ನಿರುತ ಮಾಯೆ ಉದಾಸೆ ನಿಜ ಮಂದಿರವ ಜಾಂಡವು ಜಂಗಮಸ್ಥಾವರ ಕುಟುಂಬಿಗ ನೀನು ರಕ್ಷಿಸು ನಮ್ಮ ನನವರತ. ಮಹಾಲಕ್ಷ್ಮಿಯು ಧರ್ಮಪತ್ನಿ, ಕಮಲ ಸಂಭವರಾದ ಬ್ರಹ್ಮದೇವರು ಪುತ್ರ, ಸರಸ್ವತಿಯು ಹಿರಿಯ ಸೊಸೆ, ಪಾರ್ವತಿಯು ಸಹೋದರಿಯಾಗಿದ್ದಾಳೆ, ರುದ್ರದೇವರು ಮೈದುನ, ಇತರ ಎಲ್ಲ ದೇವತೆಗಳು ಅನುಚರರು. ಮಾಯಾಶಕ್ತಿಯು ನಿನ್ನ ದಾಸಿ, ಬ್ರಹ್ಮಾಂಡವೇ ನಿನ್ನ ಮನೆ. ಹೀಗೆ ಜಡ ಹಾಗೂ ಚೇತನಗಳನ್ನು ಕುಟುಂಬ ವರ್ಗವನ್ನಾಗಿ ಹೊಂದಿರುವ ಪರಮಾತ್ಮನೇ ನೀನು ನಮ್ಮನ್ನು ಯಾವಾಗಲೂ ರಕ್ಷಿಸು ಅಂತ ಬೇಡ್ಕೊತಾ ಇದ್ದಾರೆ. ಇಲ್ಲಿ ಪರಮಾತ್ಮನೇ ಪರದೇವತೆ ಸರ್ವೋತ್ತಮ ಎಂಬುದನ್ನು ಪೂರ್ಣವಾಗಿ ನಿರ್ಮಿಸುವ ಪದ್ಯ ಅಂತ ಹೇಳ್ತಾ ಇದ್ದಾರೆ. ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯು ಪರಮಾತ್ಮನ ಪತ್ನಿ. ಸೃಷ್ಟಿಕರ್ತ ಅಂತ ಪ್ರಸಿದ್ಧನಾದ ಬ್ರಹ್ಮದೇವರು ಪರಮಾತ್ಮನ ಪುತ್ರ. ಬ್ರಹ್ಮಪತ್ನಿಯಾದ ಸರಸ್ವತಿ ಸೊಸೆ, ಪಾರ್ವತಿ ಸಹೋದರಿ, ಲಯಕರ್ತೃವಾದ ಶಿವ ಮೈದುನ, ಉಳಿದೆಲ್ಲ ದೇವತೆಗಳು ಇವನ ಕಿಂಕರರು. ಇಡೀ ಜಗತ್ತನ್ನು ನಿಯಂತ್ರಿಸುವ ಮಾಯಾಶಕ್ತಿಯು ಇವನ ದಾಸಿ, ಬ್ರಹ್ಮಾಂಡವೇ ಮನೆ. ಹೀಗಿರುವ ಪರಮಾತ್ಮ ವಿಶ್ವಕುಟುಂಬಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸಿರಿಯು ಕುಲಸತಿ ಅಂದರೆ ಧರ್ಮಪತ್ನಿ, ಗೃಹಲಕ್ಷ್ಮಿ ಅಂತ ಅರ್ಥ. ಈ ಮೂಲಕ ಮಹಾಲಕ್ಷ್ಮಿಯಾದ ಮಹಾಲಕ್ಷ್ಮಿಯ ಪತಿಯಾಗಿರುವಂತಹ ಪರಮಾತ್ಮ ಸರ್ವೋತ್ತಮ ದೇವತೆ ಎಂಬ ವಿಶೇಷ ಪ್ರಮೇಯವನ್ನು ಸೂಚಿಸ್ತಾ ಇದ್ದಾರೆ. ಶ್ರೇಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂಥೇಳಿ ಮಹಾಲಕ್ಷ್ಮಿಯನ್ನು ಒಳಗೊಂಡಂತೆ ಸಮಸ್ತ ದೇವತಾ ವೃಂದಕ್ಕೆ ಅಧಿಪತಿಯಾಗಿರುವಂತಹ ಪರಮಾತ್ಮ ಪರದೇವತೆಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸಹೋದರಿ ಗಿರಿಜೆ, ಶ್ರೀಕೃಷ್ಣ ತಂಗಿ ಸುಭದ್ರೆಯಲ್ಲಿ ಗಿರಿಜಾದೇವಿ ಆವೇಶ, ಆ ಅರ್ಥದಲ್ಲಿ ಸಹೋದರಿ ಗಿರಿಜೆ ಎಂಬ ಮಾತು ಸೂಕ್ತವಾಗಿದೆ ಅಂತ ಹೇಳ್ತಾರೆ. ಶ್ರೀಕೃಷ್ಣ ತಂಗಿ ಎನ್ನಿಸಿದ ದುರ್ಗಾದೇವಿ ವಾಸ್ತವಿಕವಾಗಿ ಸಾಕ್ಷಾತ್ ಮಹಾಲಕ್ಷ್ಮಿ. ಆದರೆ ಪಾರ್ವತಿ ದುರ್ಗೆಯಲ್ಲಿ ಲಕ್ಷ್ಮಿಯ ಸನ್ನಿಧಾನ. ಆದ್ದರಿಂದ ದುರ್ಗಾರೂಪದ ಪಾರ್ವತಿಯು ಶ್ರೀಕೃಷ್ಣ ಸಹೋದರಿ ಅಂತ ಹೇಳ್ತಾ ಇದ್ದಾರೆ. ಮೈದುನ ಶಂಕರನು, ಹೀಗೆ ಗಿರಿಜೆಯು ಶ್ರೀಕೃಷ್ಣ ತಂಗಿ ಆಗೋದ್ರಿಂದ ಅವಳ ಪತಿಯಾದ ಶಂಕರ ಪರಮಾತ್ಮನಿಗೆ ಮೈದುನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸುಭದ್ರೆಯ ಗಂಡನಾದ ಅರ್ಜುನನು ಶ್ರೀಕೃಷ್ಣನಿಗೆ ಮೈದುನ. ಅವನು ಇಂದ್ರಾವತಾರ, ಇಂದ್ರ ಶಿವನ ತಮ್ಮ. ಈ ರೀತಿಯಾಗಿ ಹೇಳ್ತಾ ಇದ್ದ. ಬ್ರಹ್ಮಾಂಡ ಪುರಾಣದ ವಚನದಂತೆ ಗರುಡ, ಶೇಷ, ರುದ್ರ ಹಾಗೂ ಇಂದ್ರ ಇವ ನಾಲ್ವರು ವಾಯುಭಾರತೀಯರ ಪುತ್ರರು. ಆದ್ದರಿಂದ ಇಂದ್ರನು ಶಿವನ ತಮ್ಮ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಶಿವನು ಸಹ ಮೈದುನ ಎನಿಸುವುದನು ಅಂತ ತಿಳ್ಕೊಬಹುದು ಅಂತ ಹೇಳ್ತಾ ಇದ್ದಾರೆ.
ಇವರೆಲ್ಲರೂ ಅನುಚರಾದರಿಂದ ಪರಮಾತ್ಮನ ಆರಾಧನೆಯಿಂದ ಇವರೆಲ್ಲರ ಪ್ರಸನ್ನತೆಯು ಲಭಿಸುವುದು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಪರಿವಾರಕ್ಕೆ ಸೇರಿದವರಾದ್ದರಿಂದ ಇವರೆಲ್ಲ ಆರಾಧನೆಯು ಸಹ ಅತ್ಯಂತ ಅಗತ್ಯವಾಗಿದೆ ಅಂತ ಹೇಳಿ ಸಹ ಹೇಳ್ತಾ ಇದ್ದಾರೆ. ಒಂದೊಂದು ಕಾರ್ಯಗಳಿಗೂ ಪ್ರಸಿದ್ಧರೆನಿಸುವ ಈ ಎಲ್ಲ ದೇವತೆಗಳು ಪರಮಾತ್ಮನ ಅನುಚರರಾದ್ದರಿಂದ ಮುಖ್ಯವಾಗಿ ಜಗತ್ತಿನ ಸಕಲ ಕಾರ್ಯಗಳಿಗೂ ಮುಖ್ಯ ನಿಯಂತ್ರಕನಾದ ಸ್ವಾಮಿ ಪರಮಾತ್ಮನೇ ಆಗಿದ್ದಾನೆ ಅಂತನ್ನುವ ಪ್ರಮೇಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮಾಯು ಸದಾ ದಾಸಿ ಎಂಬ ಮಾತಿನ ಜಗತ್ತಿನ ನಿಯಂತ್ರಣದ ಮಾಯಾಶಕ್ತಿ ಮೂಲತಃ ಶ್ರೀಹರಿಯ ಅಧೀನ್ಯಕ್ಕೆ ಒಳಪಡುತ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಪರಮಾತ್ಮನನ್ನು ಶರಣು ಹೊಂದಿದವರಿಗೆ ಮಾಯಾಶಕ್ತಿಯ ಪ್ರಭಾವ ಸ್ವಲ್ಪವೂ ಇರುವುದಿಲ್ಲ ಅನ್ನುವ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಹೇಳಿದ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಆದ್ದರಿಂದ ಮಾಯಾಶಕ್ತಿಯು ಪ್ರಕೃತಿ ಹಾಗೂ ಅದರ ಅಧಿದೇವತೆಯ ದುರ್ಗಾರೂಪದ ಮಹಾಲಕ್ಷ್ಮಿಯನ್ನು ವಿಶೇಷ ಅಂಶವನ್ನು ಹೇಳ್ತಾ ಇದ್ದಾರೆ. ನಿತ್ಯ ಮುಕ್ತಳೆ ಆಗಿದ್ದರೂ ಮಹಾಲಕ್ಷ್ಮೀ ದೇವಿ ಸದಾ ಪರಮಾತ್ಮನಿಗೆ ಅಧೀನಳಾಗಿ ನಿರುತವನ ದಾಸಿಯಾಗಿದ್ದು ಅವನ ಸೇವೆಯನ್ನು ಮಾಡ್ತಾ ಇದ್ದ. ಅದಕ್ಕೆ ಪುರಂದಾಸರು ಏನು ಧನ್ಯಳೋ ಲಕುಮಿ ಎಂತಹ ಮಾನ್ಯಳೋ ಅಂತ ಹೇಳ್ತಾ ಇದ್ದಾರೆ. ತಾನೇ ಸೇವೆ ಮಾಡುತ್ತಿ ಹೇಳು. ಈ ಪದ್ಯದಿಂದ ಏನು ಅಂತಂದರೆ ಇಡೀ ವಿಶ್ವವು ಪರಮಾತ್ಮನ ಆಧಿಪತ್ಯಕ್ಕೆ ಒಳಪಟ್ಟಿದೆ. ಅವನ ಒಲುಮೆ ಪಡೆದವರಿಗೆ ಇಹಪರಗಳ ಪೂರ್ಣ ಸುಖವು ಸುಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸುನುರ್ಗವೃತ್ತಃ ಪೌತ್ರಶ್ಚಂದ್ರವಿಭೂಷಣಃ ಸುರಗುರುಃ ಶೇಷಶ್ಚ ಶಯ್ಯಾಪುನಃ. ಇಲ್ಲಿ ಹೇಳ್ತಾ ಇದ್ದಾರೆ, ಇದೇ ಭಾವನೆ ಹೇಳ್ತಾರೆ. ಪರಮಾತ್ಮ ಬ್ರಹ್ಮಾಂಡಂಬರ ಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕಃ ತ್ರೈಲೋಕ್ಯ ಕುಂಡುಪ ಪಾಲನ ಪರಃ ಕುರ್ಯಾತ್ ಧರಿರ್ಮಂಗಲಂ. ಇಡೀ ಬ್ರಹ್ಮಾಂಡವೇ ಅವನ ಮಂದಿರವಾಗಿದೆ. ಎಲ್ಲ ದೇವತೆಗಳು ಅವನ ಸೇವಕರಾಗಿದ್ದಾರೆ. ಇಡೀ ತ್ರೈಲೋಕ್ಯವೇ ಅವನ ಕುಟುಂಬವಾಗಿದೆ. ಅಂತಹ ಪರಮಾತ್ಮ ನಮ್ಮೆಲ್ಲರನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಕನಕದಾಸರು ಒಂದು ಪದ್ಯ ಬರೆದಿದ್ದಾರೆ. ಜಗದಂತರ್ಯಾಮಿ ಎಂತೆಂದು ನಿನ್ನ ನಿಗಮ ಸಾರುವ ಮಾತು ಪುಸಿಯೇ ಕೋನೇರಿ ತಿಮ್ಮ ಅಂತ ಹೇಳ್ತಾರೆ. 84 ಲಕ್ಷ ಜೀವರಾಶಿಗಳನ್ನು ಬೊಂಬೆಗಳನ್ನು ಮಾಡಿ ಭವದಿಂದಲಿ ತುಂಬಿ ಕಲೆಗಳನ್ನೊತ್ತಿ ನೊಸಲ ಬರೆವ ಅಂಬುಜೋದ್ಭವ ನಿನ್ನ ಹೆಮ್ಮೆಗೇನೈ ದೇವ ಅಂತ ಹೇಳ್ತಾರೆ. ಸಕಲ ರಾಶಿಗಳನ್ನು ಜೀವರಾಶಿಗಳನ್ನು ಕಲ್ಪಿಸಿ ಬೀಜ ಸುಖದಿಂದ ಮಾಯಾಂಗನೆಯರೊಡಳು ಅಕ್ಕರದೆ ಪಿಂಡಾಂಡಗಳ ಕಟ್ಟಿ ಬಲಿಸುವ ಮಕರಾಂಕನೆಂಬುವನು ನಿನ್ನ ಕಿರಿಮಗ ದೇವ ಅಂತ ಹೇಳ್ತಾರೆ. ಇಂತು ಅಣುರೇಣು ತೃಣಕಾಷ್ಟದೊಳಗೆಲ್ಲ ಸಂತೋಷವಾಗಿದು ನಿನ್ನ ಸ್ಮರಣೆ. ಯಂತ್ರವಾಹಕನೆಂಬ ಬಿರುದು ಸಲಹುದು ನಿನಗೆ ಕಂತುಪಿತಕ್ಕಾಗಿ ನೆಲೆಯಾದಿ ಕೇಶವನೇ ಅಂತ ಹೇಳ್ತಾರೆ. ಈ ರೀತಿಯಾಗಿ ಪರಮಾತ್ಮ ಅಣು ರೇಣು ತೃಣಕಾಷ್ಟ ಎಲ್ಲದರಲ್ಲಿಯೂ ವ್ಯಾಪ್ತನಾಗಿದ್ದಾನೆ. ಇಡೀ ಜಗತ್ತನ್ನು ಅವನೇ ರಕ್ಷಣೆ ಮಾಡ್ತಾ ಇದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸಾಗರನ ಮಗಳರಿಯದಂತೆ ಸರಾಗದಲ್ಲಿ ಸಂಚರಿಸುತ್ತಿಹೆ ಉದ್ಯೋಗವೇನು ನಿಮಿತ್ತ ಕಾರಣವೆಲ್ಲ ಲೋಕದಲೇ ಭಾಗವತರಾದವರ ಸಲಹುವನಾಗಿ ಸಂಚರಿಸುವುದು ಈ ಭವ ಸಾಗರದಿ ಮುಳುಗಿಸದೆ ರಕ್ಷಿಸು ನಮ್ಮ ನನವರತ. ಸಾಗರನ ಮಗಳಾದ ಮಹಾಲಕ್ಷ್ಮಿಗೂ ಸಹ ಪೂರ್ಣ ಅರಿಯಲಾಗದ ರೀತಿಯಲ್ಲಿ ನಿನ್ನ ವ್ಯಾಪಾರ ಇದೆಯಪ್ಪ ಪರಮಾತ್ಮ. ಇದಕ್ಕೆ ಯಾವುದೇ ನಿಮಿತ್ತ ಕಾರಣವಾಗಿಲ್ಲ. ಭಾಗವತರಾದವರನ್ನು ಸಂರಕ್ಷಿಸು ನಿನ್ನ ಈ ತೆರನಾದ ವ್ಯಾಪಾರದ ಮುಖ್ಯ ಉದ್ದೇಶ. ಅಂತಹ ಶ್ರೀಹರಿಯೇ ನೀನು ಈ ಸಂಸಾರದಲ್ಲಿ ನಮ್ಮನ್ನು ಮುಳುಗದಂತೆ ಸದಾ ರಕ್ಷಿಸು ಅಂತ ಹೇಳ್ತಾರೆ. ಇಲ್ಲಿ ಶ್ರೀಹರಿಯ ವ್ಯಾಪಾರವು ಮಹಾಲಕ್ಷ್ಮಿಗೂ ಎಟುಕದ ಅಪೂರ್ವತೆಯನ್ನು ಹೇಳ್ತಾ ಇದ್ದಾರೆ. ಮಹಾಲಕ್ಷ್ಮಿ ಅಕ್ಷರ ಪುರುಷನೆನಿಸಿದ್ದು ಪರಮಾತ್ಮನ ಅನಂತರ ಜಗತ್ತಿನ ಸರ್ವ ನಿಯಂತ್ರಕ ಶಕ್ತಿ ಅನಿಸಿದ್ದಾಳೆ. ಅವಳಿಗೂ ಸಹ ಪರಮಾತ್ಮನ ಕಾರ್ಯದ ಪರಿಪೂರ್ಣ ಅರಿವು ಅಶಕ್ಯ ಅಂತ ಹೇಳ್ತಾ ಇದ್ದಾರೆ.
ಮಹಾಲಕ್ಷ್ಮಿಯು ಪರಮಾತ್ಮನಂತೆ ದೇಶತಃ ಕಾಲತಃ ವ್ಯಾಪ್ತಳಾಗಿದ್ದರೂ ಗುಣದಲ್ಲಿ ಅವನಿಗಿಂತ ಅನಂತಪಟ್ಟು ಕಡಿಮೆಯಾಗಿದ್ದಾಳೆ. ಅವಳ ಸಾಮರ್ಥ್ಯ ಬ್ರಹ್ಮಾದಿಗಳಿಗಿಂತ ಹೆಚ್ಚಾಗಿದ್ದರೂ ಪರಮಾತ್ಮನನ್ನು ಪೂರ್ಣ ತಿಳಿಯುವಷ್ಟು ಪರಿಪೂರ್ಣವಲ್ಲ ಅಂತ ಭಾವ. ಇದರಲ್ಲಿ ಪರಮಾತ್ಮನ ಮಹಿಮೆ ಸಾಗರ ಜಾತಿಯಾದ ಮಹಾಲಕ್ಷ್ಮಿಯು ಸಾಕಲ್ಲೇನು ಅರಿಯಲಾಗದಷ್ಟು ಅಪೂರ್ವವಾಗಿದೆ. ಆದರೆ ಅಂತಹ ಅದ್ಭುತ ಕಾರ್ಯ ಅವನಿಗೆ ಮಾತ್ರ ಸರಾಗ ಅನಾಯಾಸವಾಗಿ ನಡೆಯುವ ಸಹಜ ಪ್ರಕ್ರಿಯೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಚಾರ ಎಂಬುದಕ್ಕೆ ಸೃಷ್ಟಿ, ಸ್ಥಿತಿ ಮೊದಲಾದ ಜಗದ್ವ್ಯಾಪಾರ ಅಂತ ಅರ್ಥ. ಪರಮಾತ್ಮ ಸೃಷ್ಟಿಯಾದಿಗಳನ್ನು ತನ್ನ ಸ್ವಂತಕ್ಕೋಸ್ಕರ ಮಾಡ್ತಾ ಇಲ್ಲ, ಸರ್ವಥಾ ಮಾಡ್ತಾ ಇಲ್ಲ. ಅದರಿಂದ ನಿಮಿತ್ತ ಕಾರಣವಿಲ್ಲ ಅಂತ ಹೇಳ್ತಾರೆ. ಅನಿಮಿತ್ತ ಉಪಕಾರಿಯಾಗಿದ್ದಾನೆ. ಎಲ್ಲ ಜೀವರಿಗೆ ಉಪಕಾರ ಮಾಡುವುದಕ್ಕೋಸ್ಕರ ಇದೆಲ್ಲ ಮಾಡ್ತಾನೆ. ಹೀಗೆ ಸರ್ವಥಾ ಸ್ವಾರ್ಥರಹಿತನಾದ್ದರಿಂದಲೇ ಅವನ ಸಕಲ ಕಾರ್ಯಗಳು ಲೋಕಹಿತವನ್ನು ಉದ್ದೇಶಿಸಿದ್ದು ಮುಖ್ಯವಾಗಿ ಭಾಗವತರನ್ನು ಸಂರಕ್ಷಿಸುವವು. ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ ಅಂತ ದ್ವಾದಶ ಸ್ತೋತ್ರದಲ್ಲಿ ಬಂದಿದೆ. ಭವಸಾಗರ ಅಂದರೆ ಸಂಸಾರ ಸಾಗರ. ಇದು ಇತರ ಸಾಗರಗಳಂತಲ್ಲದೆ ಅಪಾರವೂ ಭಯಾನಕವೂ ಆಗಿದ್ದು ಯಾರಿಗೂ ದಾಟಲು ಸಾಧ್ಯವೆನಿಸದಂತಹ ಅಪಾಯವನ್ನು ಹೊಂದಿದೆ. ಪರಮಾತ್ಮನಿಗೆ ಮಾತ್ರ ಇಂತಹ ಘೋರ ಸಂಸಾರ ಸಾಗರದಿಂದ ಬಿಡುಗಡೆ ಮಾಡುವ ಸಾಮರ್ಥ್ಯ ಶಾಸ್ತ್ರದಲ್ಲಿ ಪ್ರತಿಪಾದಿತವಾಗಿದೆ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಗೀತಾ 12ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಬಂದಿದೆ. ರಾಘವೇಂದ್ರ ಸ್ತೋತ್ರದಲ್ಲಿ ಹೇಳಿದ್ದಾರೆ, ಸಂಸಾರೇ ಯಕ್ಷೇ ಸಾಗರೇ ಪ್ರಕೃತೋಗಾಧೇದ ಸದಾ ದುಸ್ತರೆ ಸರ್ವಾವದ್ಯ ಜಲಗ್ರಹೈರನುಪಮೈ ಕಾಮಾದಿಭಂಗಾಕುಲೆ ನಾನಾ ವಿಭ್ರಮ ದುರ್ಭಮೆ ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರೋ ಮಗ್ನರೂಪಂ ಸದಾ. ಈ ರೀತಿಯಾಗಿ ಆ ಪರಮಾತ್ಮನ ಅನುಗ್ರಹದಿಂದಲೇ ನಾವು ಈ ಸಂಸಾರದಿಂದ ಹೊರಗೆ ಬರ್ತೇವೆ. ಹಸ್ತಿವಾಹನನಾದಿಯಾದ ಸಮಸ್ತ ದೇವನಿಕಾಯದೊಳಗೆ ಪ್ರಶಸ್ತನಾವನು ನಿನ್ನ ಓಲು ಶರಣಾಗತರ ಪೊರೆವ ಹಸ್ತಕಲಿತ ಸುದರ್ಶನದೊಳರಿ ಮಸ್ತಕವನಿಳುಹುವ ಪರಾತ್ಪರ ವಸ್ತುವಲ್ಲವೇ ನೀನು ರಕ್ಷಿಸು ನಮ್ಮ ನನವರತ. ಐರಾವತವೆಂಬ ಆನೆಯನ್ನು ವಾಹನವಾಗಿ ಉಳ್ಳ ಇಂದ್ರನೇ ಮೊದಲಾದ ಸಕಲ ದೇವತೆಗಳ ಸಮೂಹದಲ್ಲಿ ನಿನ್ನಂತೆ ಶರಣಾಗತರನ್ನು ಪಾಲಿಸುವ ಪ್ರಶಸ್ತನಾದ ಬೇರಾವನು ತಾನೇ ಇದ್ದಾನಪ್ಪ, ಯಾರೂ ಇಲ್ಲ. ಕೈಯಲ್ಲಿ ಹಿಡಿದ ಸುದರ್ಶನ ಚಕ್ರದಿಂದ ಶತ್ರುಗಳ ತಲೆಯನ್ನು ಕತ್ತರಿಸುವಂತಹ ಪರಾತ್ಪರ ವಸ್ತು ನೀನೇ ಅಲ್ಲೇನಪ್ಪ ಪರಮಾತ್ಮ. ಇಂತಹ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಬೇಡ್ಕೋತಾ ಇದ್ದಾರೆ. ಸಮಸ್ತ ದೇವತಾ ವೃಂದದಲ್ಲಿ ಪರಮಾತ್ಮನಂತೆ ಶರಣಾಗತ ರಕ್ಷಕನಾದ ಬೇರೊಬ್ಬ ದೇವತೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ. ಸಾಮಾನ್ಯವಾಗಿ ಇಂದ್ರನು ತ್ರಿಲೋಕೇಶ ಅಂತ ಪ್ರಸಿದ್ಧರಾದರು. ಇಲ್ಲಿ ಪರಮಾತ್ಮ ಬಲಿಚಕ್ರವರ್ತಿ ಮೊದಲಾದ ಪ್ರಸಂಗದಲ್ಲಿ ಇಂದ್ರನೇ ಪರಾಜಿತನಾಗುವಂತಾಗಿ ರಕ್ಷಣೆಗಾಗಿ ಹಂಬಲಿಸುವಂತಾಗುವುದು. ಆಗ ಅವನ ಪ್ರಾರ್ಥನೆಯಂತೆ ವಾಮನ ರೂಪದಿಂದ ಅವತರಿಸಿ ಬಲಿಯನ್ನು ನಿಗ್ರಹಿಸಿ ಇಂದ್ರನಿಗೆ ಮರಳಿ ಮತ್ತೆ ತ್ರಿಲೋಕಾಧಿಪತ್ಯವನ್ನು ಪರಮಾತ್ಮ ನೀಡಿದ ಪ್ರಸಂಗ ಭಾಗವತದಲ್ಲಿ ಬಂದಿದೆ. ಇನ್ನೂ ಅನೇಕ ಪ್ರಸಂಗಗಳು ಪುರಾಣಗಳಲ್ಲಿ ಬಂದಿದೆ. ಹೀಗೆ ತ್ರಿಲೋಕಾಧಿಪತಿಯಾದ ಇಂದ್ರನಿಗೂ ಸಹ ರಕ್ಷಣೆ ನೀಡುವನು ಪರಮಾತ್ಮನೇ ನಿಜ, ಹರಿಯೇ ನಿಜ ಅರ್ಥದಲ್ಲಿ ಶರಣಾಗತನನ್ನು ಸರ್ವದಾ ಸರ್ವ ರೀತಿಯಿಂದ ರಕ್ಷಿಸ್ತಾನೆ ಅಂತ ಅಂತಹ ಅನುಪಮ ದೇವತೆಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಂದ್ರನಿಗಿಂತ ಶ್ರೇಷ್ಠರಾದವರು ಬ್ರಹ್ಮ ಮತ್ತು ಶಿವ. ಆದರೆ ಬ್ರಹ್ಮ ಸೃಷ್ಟಿಕರ್ತ, ಶಿವ ಲಯಕರ್ತನಾಗಿದ್ದಾನೆ. ರಕ್ಷಣೆಯ ಹೊಣೆಯ ದೃಷ್ಟಿಯಿಂದ ತ್ರಿಲೋಕೇಶ ನೆಲೆಸಿ ನಿಯಮಿತನಾದವನು ಇಂದ್ರ. ಆದ್ದರಿಂದ ಅವರಿಬ್ಬರನ್ನು ಬಿಟ್ಟು ಇಲ್ಲಿ ಇಂದ್ರನನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಿಜವಾದ ಅರ್ಥದಲ್ಲಿ ಸ್ಥಿತಿಕರ್ತನೂ ಪರಮಾತ್ಮನೇ ಅಂತ ಹೇಳಿ ಸ್ಫುಟವಾಗುತ್ತೆ. ಹಸ್ತಿವಾಹನ ಅಂದರೆ ಆನೆಯನ್ನು ವಾಹನವಾಗಿ ಉಳ್ಳವರು. ಇತರ ದೇವತೆಗಳು ಸಹ ದಿಗ್ಗಜಗಳಲ್ಲಿ ಒಂದೊಂದನ್ನು ಹೊಂದಿರುವಾದರೂ ಆನೆಯನ್ನೇ ಪ್ರಧಾನ ವಾಹನವಾಗಿ ಮಾಡಿಕೊಂಡಿರುವನು ಇಂದ್ರ.
ಆದ್ದರಿಂದ ಹಸ್ತಿವಾಹನ ಅಂದರೆ ಇಂದ್ರ ಅಂತೆ ಅರ್ಥ. ಇಂದ್ರನ ವಾಹನವಾದ ಆನೆಯ ಹೆಸರು ಐರಾವತ ಅಂತ ಬಂದಿದೆ. ರಕ್ಷಣೆ, ಅಭಿಷ್ಟಪ್ರಾಪ್ತಿ, ಅನಿಷ್ಟ ನಿವೃತ್ತಿ, ದುಷ್ಟರಿಂದ ಆಗುವ ಕೇಡನ್ನು ಪರಿಹರಿಸುವ ಅನಿಷ್ಟ ನಿವೃತ್ತಿಯಾಗಿರುವಂಥ ರಕ್ಷಣೆ ಹೆಚ್ಚು ಪ್ರಾಧಾನ್ಯ. ಅದಕ್ಕೆಂದೇ ಭೂಮಿಯಲ್ಲಿ ಅಸುರರ ಹಾವಳಿ ಹೆಚ್ಚಾದಾಗ ಪರಮಾತ್ಮ ಅವತಾರ ಮಾಡಿ ದುಷ್ಟರನ್ನು ಸಂಹಾರ ಮಾಡಿ ಲೋಕಕ್ಕೆ ಅಭಯವನ್ನು ನೀಡುವ ಪ್ರಸಂಗಗಳು ಪುರಾಣದಲ್ಲಿ ಬೇಕಾದಷ್ಟು ಬಂದಿದೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ, ವಿನಾಶಾಯ ಚ ದುಷ್ಕೃತಾಮ್ ಅಂತ ಹೇಳಿ. ಬ್ರಹ್ಮಾದಿ ದೇವತೆಗಳ ವರದಿಂದ ಕೊಬ್ಬಿದ ಮಹಾದೈತ್ಯರನ್ನು ಇತರ ದೇವತೆಗಳು ನಿಗ್ರಹಿಸಲು ಅಸಮರ್ಥರಾದಾಗ ಅವರ ಪ್ರಾರ್ಥನೆಯಂತೆ ಪರಮಾತ್ಮ ಅನೇಕ ಬಗೆಯ ಅವತಾರಗಳನ್ನೆತ್ತಿ ಆ ದುಷ್ಟರನ್ನು ಅನಾಯಾಸವಾಗಿ ಸಂಹರಿಸಿದ ಅನೇಕ ಪ್ರಸಂಗಗಳು ಸುಪ್ರಸಿದ್ಧವಾಗಿದೆ, ಬಂದಿದೆ ಪುರಾಣಗಳಲ್ಲಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮನು ದುಷ್ಟರ ಶಿಕ್ಷಿಸುವ ಪರಿಯೂ ಸಹ ವಿಶಿಷ್ಟ ಬಗೆಯದು. ಮುಖ್ಯವಾಗಿ ಸುದರ್ಶನ ಚಕ್ರದಿಂದ ಅಸುರರನ್ನು ತರೆಯುವ ಅವನ ಹಿರಿಮೆ ಅಪೂರ್ವವಾದದ್ದು. ಶಿಶುಪಾಲಾದಿ ಶಿಶುಪಾಲಾದಿಗಳನ್ನು ಶ್ರೀಕೃಷ್ಣ ರೂಪದಿಂದ ಹಾಗೆ ಸಂವರಿಸಿದ ಲೋಕವಿದ್ದ. ಈ ಹಿನ್ನೆಲೆಯಲ್ಲಿ ಇದರ ಪ್ರಸ್ತಾಪ ಅತ್ಯಂತ ಉಚಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸುದರ್ಶನ ಚಕ್ರಕ್ಕೆ ಅಧಿದೇವತೆ ದುರ್ಗಾದೇವಿ. ಆ ದುರ್ಗೆಯು ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ರೂಪ. ಆದ್ದರಿಂದ ಸುದರ್ಶನ ಚಕ್ರವನ್ನು ಪ್ರಯೋಗಿಸುವುದು ಎಂದರೆ ಮಹಾಲಕ್ಷ್ಮಿಯನ್ನು ನಿಯಂತ್ರಿಸುವುದು ಅಂತ ಅರ್ಥ. ಇದರಿಂದ ಮಹಾಲಕ್ಷ್ಮಿ ಪತಿಯಾದ ಪರಮಾತ್ಮನೇ ಸಕಲ ದೇವತೆಗಳಲ್ಲಿ ಶ್ರೇಷ್ಠನು, ಸರ್ವೋತ್ತಮನು ಅಂತ ಅನ್ನುವ ಭಾವವನ್ನು ಸೂಚಿಸ್ತಾ ಇದ್ದಾರೆ. ಒಂದೊಂದು ಪದದಲ್ಲಿಯೂ ಆ ಪರಮಾತ್ಮ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಮಮಸ್ವಾಮಿ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಎಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಸಜ್ಜನರ ರಕ್ಷಣೆ, ದುಷ್ಟರ ಶಿಕ್ಷೆ ಮಾಡ್ತಾ ಇರ್ತಾನೆ. ಹಗೆಯರಿಗೆ ವರವೇವರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ ತೆಗೆದುಕೊಡುವ ಸಮರ್ಥರಾರೇ ಜಗಕ್ಕೆ ನಿನ್ನಂತೆ ಸುಗುಣರಿನ್ನಾರುಂಟು ಕದನವ ಬಗೆದು ನಿನ್ನಳು ಜಯಿಸುವರಿ ಜಗದುಳುಂಟೆ ದೇವರಕ್ಷಿಸು ನಮ್ಮ ನನವರತ. ದೇವತೆಗಳ ವೈರಿಗಳಾದ ಅಸುರರಿಗೆ ವರಗಳನ್ನು ನೀಡುವವರೆಂದು ಹೆಸರಾದ ಇಬ್ಬರು ದೇವತೆಗಳು ಯಾರು ಅಂದರೆ ಬ್ರಹ್ಮ ಮತ್ತು ಶಿವ. ಆದರೆ ಅವರಿಗೆ ತಾವು ನೀಡುವ ವರಗಳನ್ನು ಹಿಂತೆಗೆದುಕೊಳ್ಳುವ ಸಾಮರ್ಥ್ಯವಿಲ್ಲ. ಆದರೆ ವರ ನೀಡುವಂತೆ ನೀಡಿದ ವರವನ್ನು ಹಿಂತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುವ ಸರ್ವೋತ್ತಮ ನೀನೊಬ್ಬನೇ. ನಿನ್ನಂತೆ ಕಲ್ಯಾಣ ಗುಣಪೂರ್ಣರಾದವರು ಬೇರೆ ಯಾರೂ ಇಲ್ಲಪ್ಪ. ನಿನ್ನೊಂದಿಗೆ ಯುದ್ಧಕ್ಕೆ ತೊಡಗಿ ಜಯಿಸುವವರು ಈ ಜಗತ್ತಿನಲ್ಲಿ ಯಾರಿದ್ದಾರಪ್ಪ? ಅಂತಹ ದೇವದೇವನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ, ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಬೇಡ್ಕೋತಾರೆ. ಒಂದೊಂದು ಪದ್ಯದಲ್ಲಿಯೂ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳ್ತಾ ಇದ್ದಾರೆ. ಅಂತಹ ಸರ್ವೋತ್ತಮನಾಗಿರುವಂತಹ, ಸರ್ವಶ್ರೇಷ್ಠನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿ ಅಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಅಂತಹ ದೇವದೇವನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸು ಅಂತ ಬೇಡ್ಕೋತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.